ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವಿರಕ್ತ ಮಠದಲ್ಲಿ ಭಾನುವಾರ ಜರುಗಿದ ವಚನ ಶಿಲಾಮಂಟಪದ ನಿರ್ಮಾತೃ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳ ಸ್ಮರಣೋತ್ಸವ ಹಾಗೂ ನುಡಿನಮನ ಕಾರ್ಯಕ್ರಮ ನಡೆಯಿತು. ಚಿತ್ರದುರ್ಗದ ಮುರುಘಾ ಮಠದ ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಯ ಗದ್ದುಗೆ ದರ್ಶನ ಪಡೆದು ನಂತರ ಸ್ವಾಮೀಜಿಯೊಡರು ಕುರಿತು ಮಾತನಾಡುತ್ತಾ, ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಯವರು ಜಗತ್ತಿನ ಹಿತ ಬಯಸಿ ಅಂಥ ಜಗದ್ಗುರುಗಳಾಗಿದ್ದರು ಹೇಳಿದರು. ಹಲವಾರು ಜಿಲ್ಲೆಯಿಂದ ಆಗಮಿಸಿದ ಸ್ವಾಮೀಜಿಯವರು ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಯವರ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಂಗನಬಸವ ಶಿವಾಚಾರ್ಯರು, ಶಿವಪ್ರಕಾಶ್ ಶಿವಾಚಾರ್ಯರು, ಸಿದ್ಧರಾಮ ಮಹಾಸ್ವಾಮಿಗಳು, ಗಚ್ಚಿನಮಠ ಸ್ವಾಮಿಗಳು, ಸಾರಂಗ ಮಠದ ಪ್ರಭು ಶಿವಾಚಾರ್ಯರು ಮತ್ತು ಊರಿನ ಮುಖಂಡರು, ಹಲವಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಸರ್ ಹಿಂದೆ ಸ್ವಲ್ಪ ಹಿಂದೆ ಶಿವಗಾನಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಾಗೇವಾಡಿ ಹಿರೇಮಠದ ಭಕ್ತರ ಜಾಗೃತಿ ಮೂಡಿಸುವ ಜ್ಞಾನದ ಕಣಿ ನೀವು ಘಟಪ್ರಭೆಯ ತಡದ ನಾಗರಾಳ ಗ್ರಾಮದಲ್ಲಿ ಜನಿಸಿದೀರಿ. ತುಂಗೆಯ ತಟದಲ್ಲಿ ನೆಲೆಸಿರುವ ನೀವು ಪಂಪಾಪತಿ ವಿರೂಪಾಕ್ಷನ ಒಲಿಸಿದ ಮಹಾತ್ಮ. ಭಕ್ತಿಯಲ್ಲಿ ಯಾರೂ ಕೂಡ ಮರೆಯಲಿಕ್ಕಾಗದೇ ಇರುವಂತಹ ವ್ಯಕ್ತಿತ್ವ ಚನ್ನಬಸವ ಅಪ್ಪಗಳವರದು. ಒಬ್ಬ ಸ್ವಾಮಿ ಆಗಿರುವಂಥವನು ಹೇಗಿರಬೇಕು, ಭಕ್ತರನ್ನ ಯಾವ ರೀತಿ ಕಾಣಬೇಕು, ನಿಜವಾಗ್ಲೂ ಕೂಡ ಬಸವ ತತ್ವದೊಳಗೆ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ. ಮೂರಕ್ಕೆ ಬಹಳ ಮಹತ್ವವನ್ನು ಕೊಡ್ತಾರೆ ಬಸವಣ್ಣವರು. ಮೊದಲು ಕಾಯಕ, ಆಮೇಲೆ ದಾಸೋಹ, ಆಮೇಲೆ ಅನುಭವ. ಕಾಯಕ, ದಾಸೋಹ, ಅನುಭವವನ್ನು ನಾವು ಎಲ್ಲೇ ಆದರೂ ನೋಡಬೇಕಾಗಿತ್ತು ಅಂತಂದ್ರೆ ಅದು ಇಂಗಳೇಶ್ವರ ವಿರಕ್ತ ಮಠದ ಚನ್ನಬಸವ ಅಪ್ಪಗಳಲ್ಲಿ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಲ್ನಡಿಗೆಯ ಮುಖಾಂತರ ಸೌರಾಷ್ಟ್ರ ಸೋಮನಾಥನ, ಕೇದಾರನಾಥನ ದರ್ಶನ ಮಾಡಿದ ಕೀರ್ತಿ ಯಾರಿಗಾದರೂ ಈ ಜಿಲ್ಲಾದೊಳಗೆ ಸಲ್ತಿದ್ರೆ ಅದು ಚನ್ನಬಸವ ಸ್ವಾಮಿಗಳಿಗೆ. ಉಳುವಿಗಂತರೂ ಅವ್ರು ಎಷ್ಟು ಸರಿ ಹೋಗ್ಯಾರ ಅಂತಂದ್ರೆ ಅದು ಲೆಕ್ಕನೇ ಇಲ್ಲ. ಅಂತಹ ಪೂಜ್ಯರನ್ನು ನಾವೆಲ್ಲ ಕಳ್ಕೊಂಡಿದ್ದೀವಿ. ಆ ಪೂಜ್ಯರ ನೆನಪಿನೊಳಗೆ ನಾವೆಲ್ಲರೂ ಕೂಡ ಇವತ್ತು ದರ್ಶನ ಆಶೀರ್ವಾದವನ್ನು ತೆಗೆದು ಹೋಗಬೇಕಾಗಿದೆ. ಅದಕ್ಕಂತ ಪೂಜ್ಯರು ಇವತ್ತು ವಚನಶಿಲಾ ಮಂಟಪವನ್ನು ಇವತ್ತು ಪುಸ್ತಕದೊಳಗೆ ಬರೆದವರು ಭಾಳ ಬಂದಿದ್ದಾರೆ. ಆದ್ರೆ ಆ ಪುಸ್ತಕಗಳು ಹರಿದು ಹೋಗ್ತಾವ. ಫೋನ್ನೊಳಗೆ ಸ್ಟೋರೇಜ್ ಮಾಡಿಟ್ಟವ್ರು ಬಹಳ ಮಂದಿ ಇದ್ದಾರೆ. ಅದು ಕೂಡ ಒಂದು ಕಾಲಕ್ಕೆ ಹೋಗಬಹುದು. ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದು ಅಳಕಬಹುದು, ಹರಿಬಹುದು, ಏನೇನೋ ಮಾಡಿದ್ದೆಲ್ಲ ಹೋಗಬಹುದು. ಆದ್ರೆ ಕಲ್ಲಿನೊಳಗ ವಚನಗಳನ್ನ ಕೆತ್ತಿ ಸೂರ್ಯ ಚಂದ್ರನಿರೋ ತನಕನೋ ಭಕ್ತರಿಗೆ ವಚನ ಸಾಹಿತ್ಯವನ್ನು ಕೊಟ್ಟಂತ ಪುಣ್ಯಾತ್ಮ ಯಾರಾದರೂ ಇದ್ರೆ ಅದು ಚನ್ನಬಸವ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು. ಪ್ರತಿ ವರ್ಷವೂ ಕೂಡ ಅವರ ಪುಣ್ಯ ಸ್ಮರಣೆಯನ್ನು ಈ ನಾಡಿನ ಭಕ್ತರೆಲ್ಲರೂ ಕೂಡಿಕೊಂಡು ನಾವೆಲ್ಲರೂ ಕೂಡ ಮಾಡೋಣ. ಅವರು ಕಂಡ ಕನಸುಗಳನ್ನು ನಾವೆಲ್ಲರೂ ಕೂಡ ನೆರವೇರಿಸಿಕೊಳ್ಳೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕೂಡ ನಡೆದಾಡುವ ಆರಾಧ್ಯ ದೈವ ಭಕ್ತಗಣ ಅಗಲಿದ ಜೀವ, ನೀವು ನಮ್ಮೂರಿನ ಸುದೈವ,
ನೀವು ನಮ್ಮೂರಿನ ಸುದೈವ, ಬೇಕು ನಿಮ್ಮ ಆಶೀರ್ವಾದವ, ಬೇಕು ನಿಮ್ಮ ಆಶೀರ್ವಾದವ. ಕಾಲು ನಡಿಗೆಯಲ್ಲಿ ದೇಶ ಸುತ್ತಿದರು, ಕಾಲು ನಡಿಗೆಯಲ್ಲಿ ದೇಶ ಸುತ್ತಿದರು, ಸದಾ ಲಿಂಗ ಪೂಜೆಯಲ್ಲಿ ತಲ್ಲಿನರು, ಸದಾ ಲಿಂಗ ಪೂಜೆಯಲ್ಲಿ ತಲ್ಲಿನರು. ಶತಮಾನದ ಸಂತರಾದರು ಚನ್ನಬಸವ ಶ್ರೀಗಳು ನಮ್ಮ ದೇವರು, ಚನ್ನಬಸವ ಶ್ರೀಗಳು ನಮ್ಮ ದೇವರು. ವಚನಶಿಲಾ ಮಂಟಪದ ರೂವಾರಿ, ವಚನಶಿಲಾ ಮಂಟಪದ ರೂವಾರಿ, ಆಯಿತು ಅದು ಜಗತ್ತಿಗೆ ಮಾದರಿ, ಆಯಿತು ಅದು ಜಗತ್ತಿಗೆ ಮಾದರಿ. ಜನರಿಗೆ ಲಿಂಗ ದೀಕ್ಷೆ ಬಗ್ಗೆ ತಿಳಿಸಿದಿರಿ, ಜನರಿಗೆ ಲಿಂಗ ದೀಕ್ಷೆ ಬಗ್ಗೆ ತಿಳಿಸಿದಿರಿ. ಕರಣ ಹಸಿಗೆ ಪ್ರವಚನ ಗೈದಿರಿ, ಕರಣ ಹಸಿಗೆ ಪ್ರವಚನವ ಗೈದಿರಿ. ಇಂಗ್ಲೇಶ್ವರಕ್ಕೆ ನೀವೇ ಜ್ಯೋತಿ, ಇಂಗ್ಲೇಶ್ವರಕ್ಕೆ ನೀವೇ ಜ್ಯೋತಿ. ಇತ್ತು ದೇಶ ಸುತ್ತಿದ ಪ್ರತೀತಿ, ಇತ್ತು ದೇಶ ಸುತ್ತಿದ ಪ್ರತೀತಿ. ಸಾಗಿತು ಪ್ರಸಾದ ದಿನಂಪ್ರತಿ, ಸಾಗಿತು ಪ್ರಸಾದ ದಿನಂಪ್ರತಿ. ಮಠದ ಜಾತ್ರೆ ಬಲು ವಿಶೇಷ ಐತಿ, ಮಠದ ಜಾತ್ರೆ ಬಲು ವಿಶೇಷ ಐತಿ. ಮಾಡುವೆ ನಿಮಗೆ ನಾನು ನಮನ, ಮಾಡುವೆ ನಾನು ನಿಮಗೆ ನಮನ. ಯಾರೂ ಆಗಲ್ಲ ನಿಮ್ಮ ಸಮಾನ, ಯಾರೂ ಆಗಲ್ಲ ನಿಮ್ಮ ಸಮಾನ. ಭಕ್ತರ ಮೇಲೆ ಇತ್ತು ನಿಮ್ಮ ಗಮನ, ಭಕ್ತರ ಮೇಲೆ ಇತ್ತು ನಿಮ್ಮ ಗಮನ. ಇಂದು ನೆನೆಸುತ್ತಿದೆ ಜನಮನ, ಇಂದು ನೆನೆಸುತ್ತಿದೆ ಜನಮನ. ಸಿದ್ಧಲಿಂಗ ಸ್ವಾಮಿಗಳಿಗೋಸ್ಕರವಾಗಿ ಬಂದಿದ್ದೀವಿ, ನಿಮ್ಮೆಲ್ಲರಿಗೋಸ್ಕರವಾಗಿ ನಾವುಗಳು ಇಲ್ಲಿ ಬಂದಿದ್ದೇವೆ. ಚನ್ನಬಸವ ಮಹಾಸ್ವಾಮೀಜಿಯವರು ಅವರ ವೈವಿಧ್ಯತೆ ಏನು, ವೈಶಿಷ್ಟ್ಯತೆ ಏನು ಅನ್ನುವಂತ, ಅವರು ಭವರೋಗ ವೈದ್ಯರು. ರೋಗ ವೈದ್ಯರು ಎಲ್ಲ ಕಡೆ ಸಿಗ್ತಾರೆ, ಆದ್ರೆ ಭವರೋಗ ವೈದ್ಯರು ಸಿಕ್ಕುವುದಿಲ್ಲ. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಭವರೋಗ ವೈದ್ಯ ವಿಚಾರ ಮಾಡಿ ನೋಡಿದಾಗ ಅವರಲ್ಲೇ ನಾವುಗಳು ಕಂಡುಕೊಳ್ಳುವಂತ ಒಂದು ಮಹತ್ತರವಾಗಿರುವಂತ ಲಕ್ಷಣ, ಗುಣ ಅಂತಂದ್ರೆ ಪರಮಾರ್ಥ ಜ್ಞಾನ. ಪರಮಾರ್ಥ ಜ್ಞಾನ, ಲೌಕಿಕ ಜ್ಞಾನ, ಭೌತಿಕ ಜ್ಞಾನ, ವ್ಯಾವಹಾರಿಕ ಜ್ಞಾನ ಎಲ್ಲರಲ್ಲಿಯೂ ಇರುತ್ತದೆ. ಆದರೆ ಸಂತರ, ಶರಣರ, ಮಹಾಸ್ವಾಮೀಜಿಯವರಲ್ಲಿ ಇರಬಹುದಾಗಿರುವಂತ ಒಂದು ದಿವ್ಯ ಜ್ಞಾನ ಅಂತಂದ್ರೆ ಪರಮಾರ್ಥ ಜ್ಞಾನ. ಕೆಲವರು ಎಲ್ಲ ಸಂದರ್ಭದಲ್ಲಿ ಪಲ್ಲಕ್ಕಿ ಬೇಕು ಅಂತಾರೆ, ಆದ್ರೆ ನಮ್ಮ ಚನ್ನಬಸವ ಸ್ವಾಮೀಜಿಯವರು ಎಲ್ಲ ಹಂತದಲ್ಲಿಯೂ ಪಾದಯಾತ್ರೆ ಇರಲಿ ನನಗೆ ವೆರಿ ಫೇವರೇಟ್ ಪ್ರೋಗ್ರಾಮ್. ಚನ್ನಬಸವ ಸ್ವಾಮೀಜಿಯವರ ಫೇವರೇಟ್ ಪ್ರೋಗ್ರಾಮ್ ಅಂತಂದ್ರೆ ಪಾದಯಾತ್ರೆ, ಪೀಸ್ ಮಾರ್ಚ್. ಎಲ್ಲರೂ ಬರ್ರಿ ಹೋಗೋಣ, ಉಳಿವಿಗೆ ಹೋಗೋಣ, ಯಡಿಯೂರಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತೇಳಿ. ಅವ್ರು 100 ವರ್ಷ ಅದ ಹತ್ರಕ್ಕೆ ಬಂದಿದ್ರು. ಯಾಕೆ ಗೊತ್ತಾ? ಅವರದು ನೀಳಕಾಯ. ನೀಳಕಾಯ ಅದು ನಿರಾಳಕಾಯ, ಅದು ಉಡಾಳಕಾಯ ಅಲ್ಲ. ಅದು ಅಲ್ಲಿ ಉಡಾಳತನಕ್ಕೆ ಅವಕಾಶ ಇಲ್ಲ. ನೀಳಕಾಯ ಅದು ನಿರಾಳವಾಗಿರುವಂತ ಕಾಯ. ಆ ಶರೀರವನ್ನು ಎಷ್ಟು ಚೆನ್ನಾಗಿ ಅಂದ್ರೆ ಪಾದಯಾತ್ರೆಯ ಮುಖಾಂತರವಾಗಿ ಅವರು ದಣ್ಕೊಂತ ಇದ್ರು. ಶರೀರದ ಒಂದು ಒಬೆಸಿಟಿ ಅನ್ನುವಂಥದ್ದೇನಿದೆ, ಆ ಒಂದು ಕೊಲೆಸ್ಟ್ರಾಲ್ ಅನ್ನುವಂಥದ್ದೇನಿದೆ, ಆ ಬೊಜ್ಜು ಅನ್ನುವಂಥದ್ದೇನಿದೆ, ಅದನ್ನು ಅವರು ಪಾದಯಾತ್ರೆಯ ಮುಖಾಂತರವಾಗಿ ಅದನ್ನು ಕಳ್ಕೊಂತ ಇದ್ರು. ಅವ್ರ ಜೋಳಿಗೆ ಸದಾ ಕಾಲ ಉತ್ತುತ್ತಿಯಿಂದ, ಕಲ್ಸಕ್ಕರೆಯಿಂದ, ವಚನಗಳಿಂದ ತುಂಬಿರ್ತಾ ಇತ್ತು. ಈ ದಿಸೆಯಲ್ಲಿ ಚನ್ನಬಸವ ಸ್ವಾಮೀಜಿಯವರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗ್ತಾರೆ. ಅವರ ಆದರ್ಶಗಳನ್ನು ನಾವೆಲ್ಲರೂ ಮುಂದೆ ಇಟ್ಟುಕೊಂಡು ಹೋಗಬೇಕಾಗಿದೆ. ಇದೆಲ್ಲದರ ಜೊತೆಯಲ್ಲಿ ನಾವು ಚನ್ನಬಸವ ಸ್ವಾಮೀಜಿಯವರು ಹೆಂಗೆ ಪರಂಪರೆಯನ್ನ ಇಂಗ್ಲೇಶ್ವರದ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಚನ್ನಬಸವ ಸ್ವಾಮಿಗಳ ಪುಣ್ಯಾರಾಧನೆಯ ಕಾರ್ಯಕ್ರಮ ಇವತ್ತಿನ ದಿವಸ ಭಾಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಅನೇಕ ನಮ್ಮ ನಾಡಿನಾದ್ಯಂತ ಅನೇಕ ಭಕ್ತರು ಈ ಒಂದು ಇಂಗ್ಲೇಶ್ವರ ಗ್ರಾಮಕ್ಕೆ ಆಗಮಿಸಿ ಪುಣ್ಯಾರಾಧನೆಯಲ್ಲಿ ಪಾಲ್ಗೊಂಡು ಪ್ರಸಾದ, ಅನೇಕ ಕವಿಗೋಷ್ಠಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಮ್ಮ ಚನ್ನಬಸವ ಮಹಾಸ್ವಾಮಿಗಳು
ಕೇವಲ ಒಬ್ಬ ಸ್ವಾಮಿಗಳಾಗಿರಲಿಲ್ಲ, ಮಹಾನ್ ತಪಸ್ವಿಗಳಾಗಿದ್ದರು. ಅವರ ಕೀರ್ತಿ ನಮ್ಮ ನಾಡಿನ ತುಂಬೆಲ್ಲ ಪುರಾಣ ಪ್ರವಚನಗಳಿಂದ ಅನೇಕ ಕಡೆಗಳಲ್ಲಿ ಪುರಾಣ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಕೀರ್ತಿಯನ್ನು ಹೆಚ್ಚಿಸಿದ್ದರು. ಮತ್ತು ಅದೇ ರೀತಿ ಅನೇಕ ನಮ್ಮ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡೋದ್ರ ಮೂಲಕ ಇವತ್ತು ಕೇದಾರ ಮತ್ತು ಕಾಶಿ ಯಾತ್ರೆಗಳನ್ನು ಸುಮಾರು 54 ವರ್ಷಗಳ ಹಿಂದೆ ಇಲ್ಲಿಂದ ಪಾದಯಾತ್ರೆಯ ಮೂಲಕ ಸುಮಾರು 6 ತಿಂಗಳವರೆಗೆ ಒಂದು ಪಾದಯಾತ್ರೆಯನ್ನು ಮಾಡಿ ನಮ್ಮ ಒಂದು ಜನಜಾಗೃತಿಯನ್ನು ಧರ್ಮದ ಜಾಗೃತಿಯನ್ನು ಅವರು 54 ವರ್ಷದ ಹಿಂದೆಯೇ ಈ ಕಾರ್ಯಕ್ರಮವನ್ನು ಮಾಡಿದರು. ಅದೇ ರೀತಿ ವಚನ ಶಿಲಾ ಮಂಟಪವನ್ನು ಕೂಡ ಬಸವಣ್ಣವರ ಒಂದು ತತ್ವದಡಿಯಲ್ಲಿ ಈ ಇಂಗಳೇಶ್ವರ ಗ್ರಾಮದಲ್ಲಿ ವಚನ ಶಿಲಾ ಮಂಟಪವನ್ನು ಸುಮಾರು 46 ವರ್ಷಗಳ ಹಿಂದೆಯೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಅಲ್ಲಿ ಅನೇಕ ಶಿಲ್ಪಿ ಕಲೆಗಾರರಿಂದ ಕೆತ್ತನೆ ಮಾಡೋದ್ರ ಮೂಲಕ ಇವತ್ತಿನ ರೀತಿಯಲ್ಲಿ ಯಾವುದೇ ಡಿಜಿಟಲ್ ಯುಗ ಇರಲಿಲ್ಲ. 46 ವರ್ಷಗಳ ಹಿಂದೆ ಅನೇಕ ಶಿಲಾಕಾರರನ್ನು ಕರೆಸಿ ಕೆತ್ತನೆ ಮಾಡೋದ್ರ ಮೂಲಕ ಒಂದು ವಚನವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅಕ್ಷರ ತಪ್ಪಾಗಿದ್ದರೆ ಮತ್ತೆ ಇನ್ನೊಂದು ಕಲ್ಲನ್ನು ತೆಗೆದುಕೊಂಡು ಒಂದು ವಚನ ಶಿಲೆಯನ್ನು ಮಾಡಿ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ.